ಮಗು ಆದ್ಮೇಲೆ ಮುಂಚೆ ತರ ಎಲ್ಲಿರಕ್ಕಾಗತ್ತೆ ಅನ್ನೋರ್ ಮಧ್ಯ ಮಗು ಆದ್ಮೇಲೆ ಈ ಫಿಟ್ನೆಸ್ ಎಲ್ಲ ಬೇಕಂತ ಹಿಂದೆ ಮಾತಾಡ್ಕೊಂಡವರು ಈಗ ಮೆಸೇಜ್ ಅಲ್ಲಿ ಫೋನಲ್ಲಿ ಕೇಳೋದು ಏನಂತ ಹೊಟ್ಟೆ ಹೆಂಗ್ ಕರಗಿಸೋದು ಸಣ್ಣಗಾಗಕ್ಕೆ ಏನ್ ತಿನ್ನೋದು ಅಂತ. ಇರ್ಲಿ ಇದೆಲ್ಲ ಕೇಳಕ್ ಒಂಥರ ಚಂದ ಅನ್ಸುತ್ತೆ. ಓಟೆ ಏಟಿನಿಡೆ ಕಾನ್ಸೆಪ್ಟ್ ಹಳೆದೈತಲ್ಲ, ಇನ್ನ ಫಿಟ್ನೆಸ್ ವ್ಲಾಗ್ ಶುರು ಮಾಡೋಣ ಅಂತ ಡೇ 1 ಇಂದ ನನ್ನ ಜೊತೆನೆ ಊಟ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟ ನನ್ನ ಮಗ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಇತ್ತು, ಅದಾದ್ಮೇಲೆ ಆಫೀಸಿಗೆ ಹೆವಿ ಲಂಚ್ ತಗೊಂಡು ಹೋಗೋದು ಬೇಡ ಅಂತ ನೆಲ್ಲಿಕಾಯಿ ಜ್ಯೂಸ್ ಮತ್ತೆ ಬೇಯಿಸಿದ ಪೀನಟ್ ಜೊತೆಗೆ ಇವಾಗ ಸೀಸನ್ ಫ್ರೂಟ್ ಮರದ ಸೇಬಲ್ವಾ ಎಲ್ಲ ಬಾಕ್ಸ್ಗೆ ಹಾಕೊಂಡು ಆಫೀಸಿಗೆ ಹೊರಟಿದ್ದಾಯ್ತು. ಇಷ್ಟಪಟ್ಟು ಕೆಲಸ ಮಾಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ಕೆಲಸ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ಕುಚ್ಚಲಕ್ಕಿ ಅನ್ನ, ಬಿಸಿ ಬಿಸಿ ಸಾಂಬಾರ್ ಪಲ್ಯ ರೆಡಿ ಮಾಡಿದ್ರು. ಊಟ ಮಾಡಿದ ಮೇಲೆ ಇನ್ನೊಂದು ಹೇಳ್ಬೇಕು ನಿಮಗೆ, ಟೋಫು ಮತ್ತು ಪನ್ನೀರ್ ಇದೆಲ್ಲ ಹೊರಗೆ ತಗೊಳ್ಳೋದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ. ಒಂಥರ ಬ್ಯಾನ್ ಅನ್ಕೊಳ್ಳಿ ನೀವು. ಮನೇಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಗೋಧಿ ದೋಸೆ, ಟೋಫು ಸ್ಕ್ರಾಂಬಲ್ ಇತ್ತು. ಮುಗಿಸಿ ಜಿಮ್ಮಿಗೆ ಹೊರಟೆ. ವಿಡಿಯೋ ಹಾಕ್ಲಿಲ್ಲ ಜಿಮ್ದು, ಬಿಕಾಸ್ 15 ದಿನ ಗ್ಯಾಪ್ ಆಗ್ಬಿಟ್ಟಿತ್ತು. ಸ್ವಲ್ಪ ಟ್ರ್ಯಾಕಿಗೆ ಬರೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಸಿಗೋಣ ಪುನಃ ನಾಳೆ. ಬಾಯ್.